ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಏನು ಮಾಡಿದರೂ ನಮಗೆ ಒಳ್ಳೇದಾಗ್ತಿಲ್ಲ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ, ಕೆಟ್ಟದು ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಎಷ್ಟೋ ಜನಗಳು ಇದು ಬಾಯಿನಲ್ಲಿ ಈ ಮಾತುಗಳು ಬರ್ತಾನೆ ಇರ್ತವೆ. ನೋಡಿ, ಆ ಆ ಸಾಕ್ಷಾತ್ ಶ್ರೀರಾಮನಿಗೆ ಕಷ್ಟಗಳು ಬಿಡಲಿಲ್ಲ. 14 ವರ್ಷ ವನವಾಸ ಕಾಡಿಗೆ ಕಳಿಸ್ಬಿಡ್ತು. 14 ವರ್ಷ ಅಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಕಷ್ಟಗಳು ತಪ್ಪಲಿಲ್ಲ. ಶಮಂತಕ ಮಣಿ ವಿಚಾರದಲ್ಲಿ ಆ ಸತ್ಯ ಹರಿಶ್ಚಂದ್ರನಿಗೆ ಕಷ್ಟಗಳು ತಪ್ಪಲಿಲ್ಲ. ಇನ್ನು ನಮ್ಮಂಥ ನಿಮ್ಮಂಥ ಮನುಷ್ಯರಿಗೆ ಬಿಡುತ್ತಾ? ಆ ದೇವತೆಗಳಿಗೆ ಕಷ್ಟ ಬಿಟ್ಟಿಲ್ಲ ಅಂದರೆ ನಮ್ಮದು ನಿಮ್ಮದು ಇನ್ಯಾವ ಲೆಕ್ಕ? ನೋಡ್ರಿ, ನಾವು ಮಂತ್ರ ಹೇಳ್ಕಂತೀವಿ, ಪೂಜೆ ಮಾಡ್ಕಂತೀವಿ, ಸ್ತೋತ್ರ ಹೇಳ್ಕಂತೀವಿ, ವ್ರತ ಮಾಡ್ತೀವಿ, ಯಾಗ ಯಜ್ಞ ಮಾಡ್ತೀವಿ, ಅನುಷ್ಠಾನ, ಉಪವಾಸ, ಪೂಜೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಮಾಡಬಾರ್ದಿಲ್ದಿದ್ದು ಪೂಜೆಗಳಿಲ್ಲ, ದೇವಸ್ಥಾನಗಳಿಲ್ಲ, ಹೋಗಿ ಕಂಡು ದೇವಸ್ಥಾನಗಳು, ಹರಕೆಗಳು, ಹೋಮಗಳು, ಹವನಗಳು, ಪಾದಯಾತ್ರೆ, ಕಾಲ್ನಡಿಗೆ, ಉಪವಾಸ ಎಲ್ಲದೂ ನಾವು ಮಾಡ್ತೀವಿ. ದಾನ ಧರ್ಮಗಳು ಮಾಡ್ತೀವಿ. ಆದರೂ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ನಾವು ನ್ಯಾಯ, ನಿಷ್ಠೆ, ಸತ್ಯ, ಧರ್ಮದಿಂದ ಇದ್ದರೂ ಬೇರೆಯವರಿಗೆ ಕೇಡು ಬಯಸಲ್ಲ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತೀವಿ. ಆದರೂ ನಮಗೆ ಕಷ್ಟಗಳು ಮಾತ್ರ ತಪ್ಪಿದ್ದಲ್ಲ. ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ನಾವಿಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗ್ತಿಲ್ಲ, ನಮಗೆ ಒಳ್ಳೆ ಗಂಡನೇ ಸಿಗಲಿಲ್ಲ, ಒಳ್ಳೆ ಹೆಂಡ್ತಿನೇ ಸಿಗಲಿಲ್ಲ, ಒಳ್ಳೆ ಮಕ್ಕಳೇ ಸಿಗಲಿಲ್ಲ, ಒಳ್ಳೆ ಅತ್ತೆ ಮಾವ ಸಿಗಲಿಲ್ಲ ಅನ್ಕಂತಿರ್ತಾರೆ. ನಮಗೆ ತಂದೆ ತಾಯಿನೇ ಸರಿ ಇಲ್ಲ ಅಂತಾರೆ, ನಮಗೆ ಮಕ್ಕಳೇ ಸರಿ ಇಲ್ಲ, ನಮಗೆ ಇಂಥ ಸೊಸೆ ಸಿಕ್ಬಿಟ್ಲು, ಇಂಥ ಅಳಿಯ ಸಿಕ್ಬಿಟ್ಟ, ಹಂಗೆ ಹಿಂಗೆ ನಮಗೆ ಅಲ್ಲಿ ಮೋಸ ಆಯಿತು, ಇಲ್ಲಿ ಮೋಸ ಆಯಿತು, ದೇವರು ಮೋಸ ಮಾಡಿಬಿಟ್ಟ ಅಂತಂದ್ಬಿಟ್ಟು ಇಡೀ ಶಾಪುಗಳು ಆಗ್ತಾನೇ ಇರ್ತಾರೆ. ಹೊಟ್ಟೆ ಕಿಚ್ಚು ಪಟ್ಕಂತಾನೆ ಇರ್ತೀವಿ. ಮತ್ತು ಈ ಕೆಟ್ಟದು ಮಾಡ್ತಿರ್ತಾರೆ, ಅಧರ್ಮ ಮಾರ್ಗ ಹಿಡಿದಿರ್ತಾರೆ, ಅನ್ಯಾಯ, ಮೋಸ, ವಂಚನೆ, ಇನ್ನೊಂದು ಮತ್ತೊಂದು ಮಾಡಿದವರಿಗೆ ಅವ್ರು ಚೆನ್ನಾಗೇ ಇರ್ತಾರೆ, ಐಷಾರಾಮಿ ಜೀವನ ಮಾಡ್ತಿರ್ತಾರೆ, ಅವ್ರಿಗೆ ಒಳ್ಳೆಯದೇ ಆಗಿರುತ್ತೆ ಅಂತಂದ್ಬಿಟ್ಟು ಎಷ್ಟೋ ಮನೆಗಳಲ್ಲಿ ಮಾತಾಡ್ತಿರ್ತಾರೆ. ಅರ್ಥ ಆಯ್ತಾ? ಯಾಕಪ್ಪ ಇವೆಲ್ಲ ಬರ್ತವೆ ಅಂತಂದರೆ, ಮೊದಲು ನಮ್ಮ ಮನಸ್ಥಿತಿಗಳನ್ನ ನಾವು ಸರಿ ಇಟ್ಕೊಬೇಕು. ಮನಸ್ಸನ್ನ ಯಾರೋ ಮನುಷ್ಯ ಮನಸ್ಸನ್ನ ಕಂಟ್ರೋಲಾಗಿ ಇಟ್ಕೊತಾನೋ ಆ ಮನುಷ್ಯ ಜೀವನದಲ್ಲಿ ಗೆಲ್ತಾನೆ. ಮನಸ್ಸೇ ಮೇಯ್ನು ಜೀವನದಲ್ಲಿ ಮೊದಲನೇ ಪಾತ್ರ ವಹಿಸುತ್ತೆ. ಎರಡನೇದು ಹಿಂದಿನ ಜನ್ಮದ ಕರ್ಮಗಳು ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಕರ್ಮಗಳು, ಇಲ್ಲ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಿರ್ತೀರ, ಇಲ್ಲ ಅಂತಂದರೆ ಎಸ್ಪೆಷಲಿ ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರದಲ್ಲನ್ನು ಹುಟ್ಟಿರಲಿ, ಯಾವುದೇ ಲಗ್ನದಲ್ಲನ್ನು ಹುಟ್ಟಿರ್ರಿ, ಯಾವುದೇ ತಿಥಿ ಯೋಗಕರಣ ಪಾದದಲ್ಲನ್ನು ಹುಟ್ಟಿರ್ರಿ, ಯಾವುದೇ ಶುಕ್ಲ ಪಕ್ಷ ಆಗಿರಲಿ, ಯಾವುದೇ ಕೃಷ್ಣ ಪಕ್ಷದಲ್ಲನ್ನು ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರಲಿ, ಅದರಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂತು ಅಂತಂದರೆ ಈ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವಿಸ್ಕೊಂಡಿದ್ರೆ ವಾಪಸ್ ಕೊಡೋಕ್ಕಾಗಲ್ಲ, ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬೆಡ್ ರಿಡನ್ ಆಗೋದು, ಸೂಯಿಸೈಡ್ ಮಾಡ್ಕೊಳೋದು, ಆತ್ಮಹತ್ಯೆಗಳು ಮಾಡ್ಕೊಳೋದು, ಈ ಒಂದು ರಿಲೇಟೆಡ್ಸ್ ಎಲ್ಲ ಪ್ರಕರಣಗಳು ಬಂದುಬಿಡುತ್ತೆ. ಲಾಂಗ್ ಟರ್ಮ್ ಡಿಸೀಸಸ್, ಕಾಯಿಲೆಗಳು ಅಂತ ಹೇಳ್ತೀವಿ ನಾವು ಇದು ಅಂತ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರನ ಕಲ್ತುಬಿಟ್ರೆ ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ತೀರ, ನಿಮಗೆ ನೀವೇ ದೇವರಾಗ್ಬಿಡ್ತೀರ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ಬಿಡ್ತೀರ. ಖಂಡಿತವಾಗ್ಲು
ಕಲ್ತ್ಕೊಂಡ್ಬಿಟ್ರೆ ಜ್ಯೋತಿಷ್ಯನ, ಆವಾಗ ನಿಮಗೆ ನೀವೇ ಎಲ್ಲರೂ ಗೊತ್ತಾಗ್ಬಿಡುತ್ತೆ ನಿಮಗೆ. ನಿಮ್ಮ ಜೀವನ ಏನು? ನಮಗೆ ಯಾಕೆ ಈ ರೀತಿ ಸಮಸ್ಯೆಗಳು ಬರ್ತಿದೆ? ನಮಗೆ ಯಾಕೆ ಈ ರೀತಿ ಆಗ್ತಾ ಇದೆ? ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ ಅಂತಾರೆ. ಕರೆಕ್ಟ್ ಅದು, ಸತ್ಯ. ಕೆಟ್ಟವರು ಅಧರ್ಮ ಮಾರ್ಗ ಹಿಡಿದವರಿಗೆ ಒಳ್ಳೆಯದಾಗುತ್ತೆ. ಅಧರ್ಮ ಮಾರ್ಗ ಹಿಡಿದು ಹೋಗೋರಿಗೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನಾವು ಅನ್ಕಂತೀವಿ ಅಷ್ಟೇ. ಕರ್ಮ ಯಾರನ್ನೂ ಬಿಡಲ್ಲ. ಬೆನ್ನತ್ತಿ ಬೇತಾಳು ಥರ ಕಾಡ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ಅಧರ್ಮ ಮಾರ್ಗ ಹಿಡಿದು ಮೋಸ ಮಾಡಿ ಜೀವನದಲ್ಲಿ ನಾನು ಗೆದ್ದಿದ್ದೀನಿ ಅಂತ ಯಾರಾದರೂ ತೋರಿಸ್ತಾರಾ? ಸಾಧ್ಯನೇ ಇಲ್ಲ. ನೀವೇನೇನು ಮೋಸ ಮಾಡ್ತೀರಾ, ಏನೇನು ಅನ್ಯಾಯ ಮಾಡ್ತೀರಾ, ಏನೇನು ಅಧರ್ಮ ಮಾಡ್ತೀರಾ, ಅದಕ್ಕೆ ಪಾಠ ಇಲ್ಲೇ ಊಟ ಮಾಡಿ ಇಲ್ಲೇ ಬಿಚ್ಚಿಟ್ಟು ಹೋಗಬೇಕು. ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅದಕ್ಕೆ ಶನಿನ ಕರ್ಮದಾತ ಅಂತ ಕರೀತಾರೆ. ಮಾಡಬಾರ್ದು ಮಾಡಿದರೆ ಆಗಬಾರ್ದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಯಾರನ್ನೂ ಬಿಡಲ್ಲ. ಅದಕ್ಕೆ ಶನಿಗ್ರಹ ಅಂತಲೇ ಒಂದಿದೆ. ಅದಕ್ಕೆ ಅರ್ಧಾಷ್ಟಮ, ಪಂಚಮ, ಅಷ್ಟಮ ಶನಿಕಾಟ, 7.5 ವರ್ಷ ಶನಿಕಾಟ ಅಂತ ಯಾಕೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಮಾಡಬಾರ್ದು ಮಾಡಿದರೆ ಆಗಬಾರ್ದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಧರ್ಮ ಮಾರ್ಗದಲ್ಲಿ ಹೋದರೆ ತಾತ್ಕಾಲಿಕವಾಗಿ ಸುಖ ಸಿಗುತ್ತೆ, ಬಟ್ ನೋವುಗಳಂತೂ, ಘನಘೋರವಾದ ನೋವುಗಳಂತೂ ಅನುಭವಿಸೇ ಹೋಗಬೇಕಾಗುತ್ತೆ ಒಂದು. ಇನ್ನು ಒಳ್ಳೆಯವರಿಗೆ ಏನು ಮಾಡಿದರೂ ಯಾವತ್ತೂ ನಮಗೆ ಒಳ್ಳೆಯದಾಗಲ್ಲ ಅಂದರೆ ಹಿಂದಿನ ಜನ್ಮದ ಕರ್ಮ ಹೊತ್ಕೊಂಬಂದಿರ್ತೀರ. ಅಂಥ ಶ್ರೀರಾಮಚಂದ್ರನಿಗೆ ಬಿಡಲಿಲ್ಲ ರಾಮ ಸೀತೆಗೆ. ಕೃಷ್ಣ ಪರಮಾತ್ಮನಿಗೆ ಶಮಂತಕ ಮಣಿ ವಿಚಾರದಲ್ಲಿ ಕಷ್ಟಗಳು ತಪ್ಪಲಿಲ್ಲ. ಸತ್ಯ ಹರಿಶ್ಚಂದ್ರನಿಗೆ ಕಷ್ಟಗಳು ತಪ್ಪಲಿಲ್ಲ ಅಂದರೆ ನಮ್ಮದು ನಿಮ್ಮದು ಬಿಡ್ತವೇನ್ರಿ? ಅದಕ್ಕೆ ಹೇಳ್ತಿರ್ತೀನಿ, ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಾರಲ್ಲ, ಮಾರ್ಗದರ್ಶನಗಳಂತ ಮಾಡ್ತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ನಮಗೆ ಸಿಕ್ಕಾಬಟ್ಟೆ ನೋವುಗಳು ಇದೆಲ್ಲ ಆಗಿರುತ್ತಪ್ಪ ಅಂತಂದರೆ ಜಾತಕದಲ್ಲಿ ಈ ಮನೆಗಳಂತೂ ಬಂದೇ ಬಂದಿರ್ತವೆ. ಸೊ ಹಿಂಗಾಗಿ ಅದಕ್ಕೆ ನಾವು ಅದನ್ನು ಫಲಗೊಳ್ಳ. ಈಗ ಮನುಷ್ಯನಿಗೆ ಸುಖ ಹೆಂಗೆ ಬಂದಿರುತ್ತೋ ಕಷ್ಟಗಳು ಹಂಗೆ ಬಂದೇ ಬರುತ್ತೆ. ಎರಡನ್ನೂ ಅನುಭವಿಸ್ಬೇಕು, ಒಂದಿನ ಹೋಗಲೇಬೇಕು. ಎಲ್ಲರೂ ಬಂದಿದ್ದೀವಿ ಭೂಮಿ ಮೇಲೆ, ಒಂದಿನ ಅಂತೂ ಸಾಯ್ತೀವಿ. ಪ್ರತಿಯೊಬ್ಬರು ಸತ್ತೇ ಸಾಯ್ತೀವಿ. ಇರುವಾಗ ಚೆನ್ನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಇಲ್ಲಿ ಹೇಳ್ತಾ ಇದ್ದೀವಲ್ಲ ಇದು ಅಂತ, ಭೂಮಿ ಮೇಲೂ ಎಲ್ಲರೂ ಒಂದಿನ ಹೋಗೇ ಹೋಗ್ತೀವಿ. ಆ ಭಗವಂತನ ಇಚ್ಛೆ ಅಂತೆಯೇ ನಡೆಯುತ್ತೆ. ಅದರ ಪ್ರಕಾರ ಬದುಕಲೇಬೇಕು. ನಮಸ್ಕಾರ.